ಹತ್ತಿ ಹೊಡೆದು ಬಿಟ್ಟದು. ಈ ಪರಿ ಮಳೆ ಇಷ್ಟ ಹತ್ತಿ ಹೊಡೆದ ಏನ್ ಮಾಡ್ಬೇಕಪ್ಪ ಅಂತೀನಿ. ಕೂಲಿಯರ್ ನೋಡಿದ್ರೆ ಸಿಗುವಲ್ದು. ಇವ್ನು ನೋಡಿದ್ರೆ ತನ್ವೀರ್ ಇವಾಗ ಬರ್ತಾನ ನಾಳೆ ಬರ್ತಾನ ಅಂತಾನ. ಒಬ್ಬ ಕೆಳಗಿರ್ಲೆಲ್ಲ ಕಾಯೆಲ್ಲ ಕೊಯ್ತೋಗ್ಬಿಟ್ಟವ. ಎಡೆಪ್ಪ ಹಚ್ತಾನ ಅವನಿಗೆ ಫೋನು. ಹಲೋ ಹೇಳಣ್ಣ. ತನ್ವೀರ ಎಲ್ಲಿತ್ತ ತನ್ವೀರ? ಇಲ್ಲೇನಣ್ಣ ಊರಾಗೇನಿ. ಅಲ್ಲಪ್ಪ ಕಂಡಂಗ ಹತ್ತಿ ಹೊಡೆದು ಬಿಟ್ಟದ ಮಳೆ ಅದ. ನೀನ್ ನೋಡಿ ಹೋಗ್ತಿ 15 ದಿನ 20 ದಿನ ಆಯ್ತು ಹೇಳಕ. ಹೇಳಕತ್ತಣ್ಣ ಹೇಳ್ತಿದ್ದೆ ಏನೋ ಬರ್ತಿಲ್ಲಪ್ಪ ನಾಳೆಗೇನ ಗ್ಯಾರಂಟಿ ಬರ್ತಿಲ್ಲಪ್ಪ. ಇಲ್ಲಣ್ಣ ಕೂಲರ್ ಯಾರ ಹೊಲ್ಕ ಅವ್ರು ಹೋಗ್ಯಾರಣ್ಣ. ಇನ್ನ 2 ದಿವಸ 3 ದಿವಸ ಅನ್ನಕತ್ತಾರಣ. ಹೆಂಗಾನ ಮಾಡಿ ಬಾರೋ ಮಾರಾಯ. ನೋಡಪ್ಪ ಇವಾಗ ಊರಾಗಂತೂ 7 ರೂಪಾಯಿ ನಡೆದವು. ಹೌದಣ್ಣ ನಡೆದಿಲ್ಲ 7 ರೂಪಾಯಿ ಕೆಜಿ ಬಾಡಿಗೆ ಆ ಕಡೆ ಎಲ್ಲ ಸೇರಿ. ಹೆಂಗಣ್ಣ ನಮ್ಮವ್ರು ಊರೆಲ್ಲ ಹೇಳಕ್ ಯಾರು ಹೇಳಿಲ್ಲ. ಇನ್ನ ಮಂದಿ ಹೇಳ್ಯಾರ. ಈಗ ಇದ್ದೋಸ್ ಮಂದಿನ ರೆಡಿ ಮಾಡ್ಕೊಂಡು 7 ರೂಪಾಯಿ ನಡೆದದ. ಹೌದಣ್ಣ ಕಡೆ ಲಾಸ್ಟ್ ನಿನಗಂತ 8 ರೂಪಾಯಿಕ ಒಪ್ಪಿಗೆ ಅಂತಿದ್ದಿಲ್ಲಪ್ಪ. ನಾನೇನು ಒಪ್ಕೊಂಬೇಕಣ್ಣ. ಅವ್ರು ಕೇಳ್ಬೇಕಲ್ಲ. ಅವ್ರು ಕೇಳಿ ಹೇಳ್ಬೇಕಾಗ್ತದ. ಈಗ ಬರ್ತದ್ದೇ ಇಲ್ಲಪ್ಪ ನಾಳೆಗೆ. ಕೇಳಿ ಮಾಡ್ತೀನಿ ಅಣ್ಣ. ಅವ್ರು ಕೇಳಿ ನಾಳೆಗೆ ನೋಡ್ತೀನಿ ವ್ಯವಸ್ಥೆ ಮಾಡ್ತೀನಿ ತಗೋ. ಮುಂಜಾನೆ ಗ್ಯಾರಂಟಿ ಅಲ್ಲ ನಾನು ಮತ್ತೆ ನೀರ್ ಹಾಕೋರಿಗೆ ಅವ್ರಿಗೆಲ್ಲ ಹೇಳಬೇಡ. ಹೇಳಣ್ಣ ಹೇಳ್ತೀನಿ ಮೇಸ್ತ್ರಮ್ಮ ಹೋಗಿ ಹೇಳ್ತೀನಿ. ನಿಂಗೆ ಮಾಹಿಸಣ 15 ದಿವಸ ಆಯ್ತು ನಮ್ ಕಲೆ ಬೀಳಾಕ. ನಾಳೆಗೆ ಹೋಗೋಣ ಅಂತ ಹೇಳ್ತೀನಿ. ಮತ್ತೆ ಸ್ವಲ್ಪ ಓದೋದು ಅಂದಿದ್ರು. ಆಯ್ತು ನೋಡಂಗ ನನಗ ಇಬ್ಬರು ನೀರ್ ಹಾಕೋರ್ಗೆ ಹೇಳ್ತೀನಿ. ಹೌದಣ್ಣ ನೀನು 9:30 ಇಲ್ಲಿ ಮೇನ್ ರೋಡ್ ನಾಲ್ಕ ಬಾಲಾಜಿ ಕ್ಯಾಂಪ್ ಅಲ್ಲ ಹೋಟ್ಲ್ ಬಗಲಾಗಿಲ್ಲ. ಹೌದಣ್ಣ ಹೊಲಕ್ ಬಂದ್ಬಿಡ. ಆಯ್ತಣ್ಣ ಕೇಳ್ತೀನಿ. ನಾನು ಮಾಡ್ತೀನಿ ಅಣ್ಣ. ಹೆಂಗಣ್ಣ ಇಲ್ಲಿ ನಿನಗೆ ಮತ್ತೆ ಸಾಯಂಕಾಲ ಮಾಡ್ತೀನಿ ನಾನು. ಎಲ್ಲ ಆಯ್ತು ಬರೋದೆ ಮತ್ತೆ ಇನ್ನೇನು ಬೇಸಿಗೆಗೆ ಎಲ್ಲ ಬೇಕಾದ ಕೊಟ್ಟಿನಿ ಎಲ್ಲ ಮಾಡೀನಿ. ನಿನ್ನ ಬಿಟ್ಟು ಯಾರು ಬಿಡಿಸ್ತಾರೆ ಮತ್ತೆ? ಇಲ್ಲ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ನೆ ನಾನು. ಆಯ್ತು ನೀನ್ ಏನನ್ನ ಹೇಳಿ ಕರ್ಕೊಂಡ್ ಬಂದ್ಬಿಡು. ನಾನು ನೀರ್ ಹಾಕೋರಿಗೆ ಹೇಳಿರ್ತಾನ. ಆಯ್ತಣ್ಣ ಸರಿ. ಏನಪ್ಪ ರೈತರು ಬದುಕ ಮಳೆ ಬಂದೆಲ್ಲ ಶಿವ ದೇವ್ರೇ ಕಾಪಾಡ್ಬೇಕು. ಹೇಳಣ್ಣ ಏನಪ್ಪ ಬುಟ್ಟೇನಪ್ಪ ಆಟ? ಇನ್ನಿಲ್ಲಣ್ಣ ಇನ್ನೊಂದ್ 5-6 ಮಂದಿ ಬರೋರಾರ. ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. 9:45 ಇರ್ತಾರ ಹೊಲ್ದಾಗ ಇರ್ತೀನಣ್ಣ. ನಾ ಕೂಲಿಯರ್ಗೆ ಇಬ್ಬರಿಗೆ ಹೇಳಿನಪ್ಪ. ಇಬ್ರು ನೀರ್ ಹಾಕೋರಾರ ಅವ್ರಿಗೆ 90 ಮತ್ತೆ ಇದು ಮಧ್ಯಾಹ್ನ ಕೂಟ ಎಲ್ಲ ಮಾತಾಡಿ ನಾವು ಸಾರ್ ಬರ್ತದ ಒಬ್ಬೊಬ್ರಿಗೆ. ಆಯ್ತಣ್ಣ ಬರ್ಬಾರ್ದು ನೋಡಿ ಇಲ್ಲಿ ಹೊಲ್ದಾಗ ಏನ್ ನೋಡಿ ರೋಡ್ ನೋಡ್ದಾಗ. ಸರಿ ಬರ್ತೀನಿ ಬಂದ್ಬಿಡ್ ಬರ್ತೀನಿ. ಮಹೇಶ ಫೋನ್ ಮಾಡಕತ್ತಾನ ಲೇಬರ್ಗೆ. ಯಾರಿಗ್ ಮಾಡಿರ್ತಾನ? ಅದೇ ಹೋದ್ರ ಮತ್ತೆ ಅದೇ ತನಿವರ್ಗೆ ಮಾಡ್ಬೇಕು ಫೋನು. ಈಗ ನಾನು ಹಸ್ತು ನೋಡು ತನಿವರ್ಗ. ಅದ್ ಹೆಂಗ್ ಹೋತಾನ ಮಹೇಶನ ಹೊಲಕ್ಕ ನಾನು ನೋಡ್ತೀನಿ. ನೋಡಮ್ಮ ಇದ್ರಾಗ ಯಾರ್ದು ಬಲ ಆಗ್ತದ. ಹಲೋ ಹಲೋ ಅಣ್ಣ ಯಪ್ಪ ಎಲ್ಲಿದ್ದೆಪ್ಪ? ಇದು ಬುಡಕತ್ತಿನಪ್ಪ. ಮಾನಿ ಬುಡಕತ್ತೀನಿ. ಯಪ್ಪ ಅದೇ ಹತ್ತು ಹೊಡೆದ ಮತ್ತೆ ಹೊಲಕ್ಕ ಕೂಲಿಯವ್ರನ್ನ ಕರ್ಕೊಂಡ್ ಬಂದಿರ್ ಬೇಸತ್ತ. ಅಣ್ಣ ಈ ಕಡೆ ಹೋಗೋದಾದ ಮಹೇಶನಿಗೆ ಮಾತು ಕೊಟ್ಟಿದ್ದೆ. ಏಟ್ ಕೊಡ್ತೀನಿ ಅಂತ ಹೇಳ ಮಹೇಶ್. 8 ರೂಪಾಯಿ ಕೊಡ್ತೀನಿ ನನ್ ಗಾಡಿ 8 ರೂಪಾಯ? ಮತ್ತೆ ಇನ್ನ ಏನೋ ನೆಕ್ಸ್ಟ್ ಏನನ್ ಹೇಳ ಯಾವ್ದು ಹೇಳಿಲ್ಲ ಅಣ್ಣ. ಮತ್ತೆ ನಾನು 8 ರೂಪಾಯಿ ಹಾಕುವ ಮರ 9 ರೂಪಾಯಿ ಕೊಡ್ತೀನಿ. ಮತ್ತೆ ಅಲ್ಲೇ ಡಾಬದ ಬೈತಾಗ ಅದ ಹೊಲ. ಹೌದಣ್ಣ ನೀನ್ ಏಟನ ಜಾಡಿ ಕಟ್ಟಿದಂಗ ನೋಡು. ಏಟನ ಕುಡಿ ಏಟನ ತಿನ್ನು. ನಿನಗೆ ಡಾಬಾ ಕರ್ಕೊಂಡ್ ಬಂದ್ಬಿಡು. 9 ರೂಪಾಯಿ ಕೊಡ್ತು ನೋಡು. ಮತ್ತೆ ಅದು ಗುರ್ತಾದ್ರೆ ಏನ್ ಮಾಡ್ಬೇಕಣ್ಣ? ದೂರ ಅದಾವಲ್ಲ ಅಲ್ಲಿ. ಏನ್ ಅಂತ ಬರೀ ಏನ ಆತದ ಗುರ್ತಾದ್ರ ಅದು ಮುಂದಿನ ನಾನು ನೋಡ್ಕೈತೀನಿ. ಹಿಂದಗಡೆ ಬೆಳೆ ಹಾಳಾತದ ಅಂತ ನಾನು ಆಡಕತ್ತೀನಿ. ಮುಂದಿನ ನನಗಪ್ಪ ನಿನಗೇನ ಆತದ. ಸರಿ ನೀನೆಲ್ಲ ಬರ್ತೀನಿ ತಗೋಣ. ಎಲ್ಲ ವ್ಯವಸ್ಥೆ ಮಾಡ್ತಂತಗ. ಸರಿ ಅಣ್ಣ ಸರಿ. ಬರ್ತಾರ ಕೂಲಿಯರು. ಸುಮ್ಮನೆ ನಿಂದ್ರಲೇ ನೀನು ಹಾಕ ನೀರು ನನ್ನ ಗಂಟ್ಲಕ್ ಹಾಕು ಓದ್ತೀನಿ. ಅಲ್ಲಿ ಮಹೇಶ್ ಕೊಂಟವ್ರನ್ನ ತಪ್ಸಂಬಂದಿನಿ. ಇವಂದೊಂದು ಕಿರಿಕಿರಿ ಆಗಿದೆ. ಏನಾಗ್ತದಪ್ಪ ನೀರು ಇಂತ ಬರೀ ಹಾಳಾಡ್ತದೆ. ಮುಚ್ಚಲೆ ಎಲ್ಲ ಸುಮ್ಮನೆ ನಿಂದ್ರು. ಆಗ್ತದಪ್ಪ ಒಂದೇ ನೀರು ಹಾಕ್ತೀನಪ್ಪ ನಾನು ಹಾಕ್ತೀನ. ಏನಾಗ್ತದಪ್ಪ ನೀರು ನಿಂದ್ರಕ್ ಬರಲಾರ್ದ ಕೊಡೋದು ಮೆಂಡ್ರು ಗುಡ್ಡ 20 ಸಾಲಕ್ ಬಂದಾಡಿ. ಇನ್ನೊಂದ್ 20 ಕೊಡು. ಇನ್ನೊಂದ್ ಹಾಕ್ಕೊಂಡ್ ಬರ್ದನಪ್ಪ. ಅಲ್ಲಲ್ಲಿ ಈಗ ನಿಂದ್ರಕ್ ಬರ್ಲಾರ್ದ ಕೊಡ್ತೈತಿ. ಇನ್ನ 20 ಕೊಡ್ತೀನಿ. ಆಶಿಕ್ ತರ್ತೀನಿ ಹಾಕೊಂಡು ಕಂಬಳ ಇಲ್ಲ ನಿನ್ನ ಇನ್ನ ನನಗೆ ಹಾಳು ಬರ್ತಾವಿಲ್ಲ ಅಂತ ಗಾಡಿ ಬರಕತ್ತಡಿ. ಯಾವ ನಡಕ ಹೋದ್ರ ಬೇಡ ಮಗ ಸುಮ್ಮನೆ ಎಲ್ಲ ಬಂದಾನೆ. 20 ಕೊಟ್ರೆ ಓಡಿ ಸುಮ್ಮನೆ ನಿಂದು. ಹಾಳು ಬರ್ತಾವ ಇಲ್ಲ ಯವ್ವ
ನನಗ ನೈಟ್ ಸೀತದ ಅಂತ ಬಾಲ್ಯ ಅಪ್ಪೋ ದರಿದ್ರವನೇ ಮುಹೂರ್ತಕ್ಕೆ ಮುಂಚೆ ಶಿವ ಅಂತ ಇವತ್ತು ಹಚ್ಚಿ ಮುಡ್ಸಕತ್ತೀನಿ ಸತ್ಯಾನದ ಮುಂದೆ ಆತಂಗೆ ಎದಕ್ಕೆ ಆಗ್ತದಲ್ಲ ಸುಮ್ಮನೆ ಕುಂದ್ರು ಇಲ್ಲ ಬೇಡಿ ಆಳು ಬರ್ಲಪ್ಪ ನಮ್ಮಲ ಮುಗಿಲಿ ದಣೆ ನಮ್ಮಲ ಮುಗಿಲ್ಲಪ್ಪ ದಣೆ ಸುಮ್ಮನಿರೋದೇ ನನಗೆ ಕಚ್ಚಿರಿ ಕಿರಿಕಿರಿ ದಣೆ ಆಟ ಬಂತು ಸ್ವಲ್ಪ ತಡಕಂತ ನೋಡ ಬರಬೇಡಿ ಅಜ್ಜದ್ದಿನಪ್ಪ ದಣೆ ಒಂದು ಅಜ್ಜದ್ದಿನಪ್ಪ ದಣೆ ಬರ್ತಾರಪ್ಪ ಕೂಲಿಯರು ತಗ ಕೊಡುದು ಸಾಯಿ ಕಾಲಬಲ ಸುಮ್ಮನೆ ಕುಂದ್ರೆ ಇಲ್ಲಪ್ಪ ನಮ್ಮಪ್ಪ ಹಿಂಗ ಕುಡಿ ಕೊಟ್ಟು ನಾನು ಹೋಗ್ತೀನಿ 100 ಕ್ವಿಂಟಲ್ ಆಗ್ತದಪ್ಪ ಯಪ್ಪ ತನಿವೇರು ಏನು 30 ಸರಿ 9:45 ಆಯ್ತು. ನಾನ್ ನೋಡಿದ್ರೆ ನೀರ್ ಹಾಕವನ್ನ ಕರ್ಕೊಂಡ್ ಏನ ಕೂಲಿಯರ್ ಬಂದ್ರಪ್ಪ ಯಾರೇ ಇವ್ ನಿಂದೇನು ಕಿರಿಕಿರಿ ಫುಲ್ ಆಗ್ಯದ ಮತ್ತೆ ಹೆಂಗ ಯಪ್ಪ ಅಲ್ಲಿಳಿಸೋ ಅಲ್ಲಿಳಿಸೋಕು ಮುನು ಇವನು ಫೋನ್ ಎತ್ತಲಾರ್ದದಕ್ಕ ಇವ್ ನಾಟಕ ಮಾಡೋದಕ್ಕ ಸಕ್ ಆಗಿ ಹಲೋ ಹಲೋ ರೇ ಎತ್ತದು ಕಟ್ ಮಾಡೋದು 9:45 ಆಯ್ತು. ಬೈತೇನಿಲ್ಲಪ್ಪ ಬಿದ್ದು ಸಾಯಿ ಅವನು ಇಷ್ಟೊತ್ತಿಗೆ ಕುಡ್ದು ಮುಂಜಾನೆ ಮಧ್ಯಾಹ್ನ 3 ರೈಂತಿ ಇವ್ರು 300 ರೂಪಾಯಿ ಖರ್ಚು ಬಿರಿಯಾನಿ ಅದು ತಿನ್ನಿಸಿ ಮತ್ತೆ 500 ರೂಪಾಯಿ ಕೊಟ್ಟು ಸಾಯಲಿ ಅಲ್ಲಿ. ಹಲೋ ಎಲ್ಲ ಬಾ 10-15 ಆಯ್ತಲ್ಲ ಇನ್ನ ಬಂದಿಲ್ಲ. ನಾವು ನೋಡಿದ್ರೆ ಹಾಳು ಮಾಡ್ಕೊಂಡ್ ಹೋಗ್ತೀವಿ. ನಮ್ಮನ್ನು JCB ಸಲಿದಂಗ ಆಗ್ಯದಪ್ಪ. ಇಲ್ಲ ಓಣ್ಯಾಗ ಸಮಾಜ ಅದಣ ಹಾ ಮೇಸ್ರಮ್ಮ ಮನೆ ಬಚಾಗಳವ್ರೆ ಒಬ್ರು ಹೋಗ್ಯಾರ 9:35 ಗಾಡಿ ಕುಂತಾರ ಅಂದಲ್ಲ. ಇಲ್ಲ ಅದೇ ಅಚಾನಕ್ ಆಗಿ ಆತ ಬಚ್ಚಲ್ದಾಗ ಉಚ್ಚೋಯಕ್ ಹೋಗಿ ಒತ್ಕೊಂಡ್ಬಿಟ್ಟು ಖಾಲಿ ಆಗ್ಬಿಟ್ಟಾನ ಕಲಾಸ್ ಗಾಡಿ ಎಲ್ಲ ಇಳ್ದೋಗ್ಬಿಟ್ರು. ನನಗ್ ಗೊತ್ತದಪ್ಪ ಯಾವಾಗ ಗಾಡ್ಯಾಗ ಮಂದಿ ಏರ್ತಾರಲ್ಲ ಅವಾಗೆ ಸಾಯ್ತಾರ ನಿಮ್ಮ. ಇಲ್ಲ ನಾನ್ ಬೇಕಿದ್ ನೋಡ್ಕೆ ಬಂದು ನಾನು ಆಯ್ತು ತಡಿ ನನಗ್ ಗೊತ್ತಾತ ಎಲ್ಲ ಗೊತ್ತದ. ನಾನು ಮಾತಾಡ್ತೀನಿ ಇರ್ಲ ಆಯ್ತು ಎಲ್ಲ ನಿನ್ನ ಎಲ್ಲ ಕತೆ ಅದ ಬಾ. ಯಾಕಂದ್ರ ಅವನು 10:45 ಸತ್ತಾರ ಅಂತ ಹೇಳ್ತಾರ. ನಿನ್ನ ನಾನು ಅಲ್ಲಿ ಹೋಟ್ಲಲ್ಲಿ ಕೂತಿದ್ನಲ್ಲ ಚೇಂಜ್ ಹೊತ್ತ ನಿನ್ಗೇನ್ ಗೊತ್ತದ ಬರೇ ಕುಡಿಯೋದು ಗೊತ್ತದ ಮುಳೋದು ಗೊತ್ತದ. ಅಲ್ಲಿ ಕೂತಿದ್ನಲ್ಲ ಅವಾಗ ಅವನು ಶಾಮಣ್ಣ ಹೇಳ್ಯಾನ ಅವನಿಗೆ ತನಿವರೆಗ ಬಾಲೆ ನಮ್ದು ಚಿಕ್ಕ ಕೊಡ್ತೀನಿ ಬುಡ್ಸಂ ಬಾ ಅಂತ ಹೇಳಿರ್ತಾನ. ಇಲ್ಲೇ ಇರ್ತಾನ ಬಾ ನೋಡಮ್ ನಡೆ ಬಾ ಬೇಸ್ಕೊಂಡ್ರು ಹೆಣ ಹಾಚಿದ್ ನೋಡ್ ರೋಡಿಗೆ ಬಿತ್ತರ. ನೋಡಲ್ಲ ರಸ್ತೆ ಅಲ್ಲಿಗ ತನಿವ್ರ ಗಾಡಿ ನಿಂತದ್ ನೋಡು ಆ ಗಿಡದಲ್ಲಿ ಕುಂತಿರ್ತಾರ ನಡಲಿ ಹೋಗ್ ಯಾವಕ್ಕೆ ಸತ್ತಾಳೋ ಯಾವಕ್ಕಿಲ್ಲೋ. ಈಗ ಆಟ ಹಚ್ಚಾರ 10:15 15 10-20 ಸಾಯ ದಿನ ಸಾಯದೆ. ಒಬ್ಬ ಬೆಂಕಿ ಹೆಣ್ಮಕ್ಳು ನೀರು ಹೇಳಕ ಹಚ್ಚಾರ ಮತ್ತೆ ಕೇಳಿದ್ರ ಹೋಗಿ ಹಾಕಪ್ಪ ನನ್ ಮುಂದೆ ಏನ್ ಬರ್ತೀವಿ ಹಾರು ಅಂದಿದ್ದೆ ಹೂರು ಹೇಳಿಗ್ಯಾವ ಹೂರು ಹಾಕಿ ಬಂದಿ ಆಯ್ತು ಇನ್ನೊಂದು ಹಾರ ಹಾಕ ಬೆಂಕಿ ಹಚ್ಚಪ್ಪ ಮನುಷ್ಯ ಬಂದೋಟ ಸಿಕ್ಕಿಲ್ಲ ಊರಾಗ ಅಲ್ಲಬೇಡಿ ಇಂಥನ್ ಕರ್ಕೊಂಬಂದಲ್ಲೋ ಮರ ಊರಾಗೆ ಅಷ್ಟು ಗುಟ್ ಕಟ್ಟಾರ ಅಣಿ ಕರ್ಕೊಂಬರ್ಲಿಲ್ಲ ಯಾರು ಏನ್ ಮಾಡ್ತಪ್ಪ ಯಪ್ಪ ಒತ್ತು ಬಂದಾಗ ಕಚ್ಚೆ ಕಾಲು ಹಿಡಿಬೇಕಂತ ಅಣಿ ನಾವ್ ಇದು ಅಂಜಿದ ಹಿಡಿಯೋದು ಬಾರ ಅಣಿ ಅಣಿ 20 ಕೊಡು ಅಣಿ 20 ಕುಡಿಬಾರಲಿ ಕುಡ್ದು ಅಲ್ಲಿ ಓಡು ಒಚ್ಚಂಬದು ದೇಗಲಾಗಲ್ಲ ಕಿಡ್ನಿ ಫೇಲ್ ಆತಾವಲ್ಲಿ ಕಿಡ್ನಿ ಅರ್ಬಿಟ್ಟಿಗೆ ಸೊ ಕಿಡ್ನಿ ಫೇಲ್ ಆಗಿ ಒಂದ್ಲು ಹೊಗಣಿಸಿಂದ ಬಂದಿರಿ ನೋಡಿ ಸುಮ್ಮನೆ ಹೋಗಲೇ ನನಗೆ ಹಚ್ಚಿದ್ದಿ 20 ಅಣಿ ಆಯ್ತು ಕೊಡ್ತೀನಿ ಇನ್ನೊಂದ್ 3 ನೇರು ಹಾಕು ಆಯ್ತಪ್ಪ ಗ್ಯಾರಂಟಿ ಗುಮ್ತಾನೆ ಅಲ್ಲ ನಿನಗ್ ಬಿಡಪ್ಪ ನನಗೆ ನಡಬಹುದು ನನಗೆ ನೀನ್ ನಾನ್ ಬಂದ ಹೆಚ್ಚಿಗೆ ರೊಕ್ಕ ಕೊಟ್ಟಿದ್ದಿ ಧೈರ್ಯ ಕೊಡ್ತ ಅಂತ ಹೇಳಿ ನಂದು ಮತ್ತೇಂತಂದಪ್ಪ ಏನೇ ತನ್ವೀರ ಎಷ್ಟ್ ಮಂದಿ ಹಿಂಗೆ ಮಾಡ್ಬೇಕಂತ ಮಾಡಿದ್ದೇನೆ
ರೊಕ್ಕ ಕೊಟ್ಟು ಇನ್ನೊಬ್ರು ಹೊಲಕ್ ಬಿಡ್ಸುತ್ತೇನಲ್ಲಿ ಆ ಏ ಶಾಮ ನಿನಗೂ ಬುದ್ಧಿಲ್ಲ ಏನು ಹೊಲ ಹಾಳಾಗ್ತದ ಗೊತ್ತಿಲ್ಲ ನಿನಗ ಹೆಂಗ್ ಕರ್ಕೊಂಡ್ ನೀನು ಹೌದು ಹೆಂಗ್ ಕರ್ಕಂಡಿ ಅಂತ ಅನ್ನೋಕೇನ ಅದೇ ನಿನ್ನ ಮನೆಗೆ ಜೀತ ನಾನು ಹೆಚ್ಚಿಗೆ ರೊಕ್ಕ ಕೊಟ್ಟಿದ್ದೆ ಮಾ ರೊಕ್ಕ ನೀನೇನ್ ಚಾಸು ತಂದೇನು ಹೋದ್ಸಲ ಮತ್ತೆ ಇದ್ರಾಗ ಮಾಡಿ ನಂದು ಬುಡ್ಸ ಹಚ್ಚಿನ ಬುಡಿಸಿ ಹೆಚ್ಚಿಗೆ ರೊಕ್ಕ ಕೊಟ್ಟು ಮಾಡೋದೇನು ಇವನಿಗೆ ಸಾಯ್ತಾರ ಮಂದಿ ಕೂಲಿಯಲ್ಲ ಯಾವಾಕೆ ತೋರ್ಸ್ ಹೆಚ್ಚಿಗೆ ರೊಕ್ಕ ಕೊಟ್ಟಿದೆ ಮಾ ನೀನು ಮಾಡಿದ್ದೇನೆ ಈಗ ನೀನು ರೊಕ್ಕ ನೀನ್ ಹೆಂಗಿರ್ಬೇಕು ಹಂಗೆ ಏನ್ ಅಪ್ಪ ನೀನು ಚಾಸು ಏನು? ಹಿಂದಕ್ಕೆ ಮಾಡಲ್ಲ ಬೆಳೆ ಯಾರು ಕೊಟ್ಟರು ನಮ್ಮ ಕೇಳಿನಿ ಇವನು ಸುಮ್ಮನಿರಲೇ ನಮಗೆ ಕಚ್ಚಿರಿ ಕಿರಿಕಿರಿ ಏನು ಇದ್ರ ಕೂಡ ಒಂದ್ಸಲ ಇದು ಕೂಡ ಬರ್ತಾರೆ ರೊಕ್ಕ ರೊಕ್ಕ ಕೊಟ್ಟಿರಿ ಬಂದಿರಿ ನಾವು ಕೊಡ್ತಿದ್ದಿಲ್ಲ ಏನ್ ಕೊಡ್ತಿತ್ತು ರೊಕ್ಕ ಭಾಜಪ ನೀವು ಹೋದ್ಸಲ ಮಾಡುವ ನನಗೆ ಯಾರು ಮಾಡಿಲ್ಲ? ಹೊಲ್ದಾಗಿದ್ದು ಲೇಬರ್ ಅವ್ನು ಇನ್ನೊಂದ್ಸರಿ ನೀನೇನ್ ಮಾಡಕತ್ತಿದ್ದಿ ಹೊಲನೇ ಮಾಡಕತ್ತಿದ್ದಿ ನೀನೇನ್ ಮಾಡಕತ್ತಪ್ಪ ಹೊಲನೇ ಮಾಡಕತ್ತಿ ನೀವು ಇಬ್ಬರು ರೈತರೇ ಹೌದಾ ನೀವಿಬ್ಬರು ರೈತರು ಕೇಸಿ ಹಿಂಗ್ ಗುದ್ದಾಡಿದ್ರೆ ನಮ್ಮ ರೈತರ ಪರಿಸ್ಥಿತಿ ಏನ್ ಬೀದಿಗೆ ಹೋಗ್ಬೇಕಾ ನೀನ್ ಹೆಚ್ಚಿ ಕೊಟ್ಟು ಕರ್ಕೊಂಡಿ ಈಗ ಅಲ್ಲಪ್ಪ ನೀನೊಂದ್ ಮಾತು ಹೇಳತ್ತ ಈಗ ನನಗ್ ಬರತ್ತಿಗೆ 9:45 ತಾನೇ ಹೆಚ್ಚಿಗೆ ಮಾಡಿದ್ನ ಓದರ್ಸಿದ್ರೆ ಹಂಗೆ ಮಾಡ್ತಿಲ್ಲ ಮಾಡ್ತಿಲ್ಲ ನೀನು ಮಾಡಿದಂತ ಆತ ಮಾಡಿದಂತ ನೀವಿಬ್ಬರು ಬರುತ್ತೆ ನಾನು ಮತ್ತೆ ಹಂಗೇನಾದ್ರು ಕೊಡ್ತಾಂತಾನೆ ಬಂದಾನಿತ ಹೀಗೆ ಮನಮಾಡಿ ಮಳೆ ಬಂದ್ರೆ ಆಸಾಗ್ಯಾವ ಒಬ್ರಿಗೊಬ್ರು ಏರ್ಪಾటు ಮಾಡಿ ಇನ್ನೇನ್ ಸುಮ್ಮನೆ ಇವೊಂದು ಕುರುಕುಮಂದಿಗಳು ಮೂಲ ಮಾಡ್ಕೊಂಡು ನೋಡಪ್ಪ ನೀನು ರೈತ ನೀನು ಹೊಲ ಮಾಡಿದ್ದಿ ನೀನು ರೈತಪ್ಪ ನೀನು ಹೊಲ ಮಾಡಿದ್ದಿ ಈಗ ಇದ್ರಪ್ಪಲೆ ಮಾಡಿ ಏರ್ಪೋರ್ಟ್ ಮಾಡ್ಕೊಂಡ್ರೆ ನಾವು ಉಳ್ಕಂತೀವಿ ಏನು ಅಂತೀನಿ ಎಚ್ಕರಿ ಮಾತು ಬಗಲ ಹೊಲ ಬಗಲ ಮನೆಗಳು ಬಹಳ ಚಂದ ಇರ್ಬೇಕಪ್ಪ ನೀವು ಹಿಂಗ್ ಗುಡ್ಡಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಪ್ಪ ನಾಯಿ ಸಾಕಿ ಅವಡ ಹೇಳಿದ್ ಕರೆಕ್ಟ್ ಅದ ಅಲ್ಲ ನೋಡ್ರಿ ಅರ್ಥ ಮಾಡ್ಕೊಂಡು ನಾವ್ ಹಿಂಗೆ ಮಾಡಿ ಬೀದಿ ಬನ್ನಿ ಏನ್ ಬಂದಿರಿ ಎಚ್ಕರಿ ಮಾತದ ಏನಂತ ಬರೀ ಒಳ ಕರ್ಕೊಂಡು ಹೋಗ್ತದ ನೋಡ್ತೀನಿ ಮಹೇಶಣ್ಣ ನಿಮ್ಮಿಬ್ಬರೇ ಕೈ ಮುಗಿದಂದ್ರೆ ಅವೇನು ಕುಡ್ತೇವ ಓಟವ್ ಹಿಂದೆ ಬಂದು ಆಗ್ಯಾವ ಎಲ್ಲ ಸಾಲ ನಮ್ಮನ ನಾವು ರೈತರ ಹಂಗೆ ಹಂಗೆ ಮಾಡ್ತಾರೆ ಸುಳ್ಳು ಹೇಳಿ ಅವ್ರಿಗೆ ಕಳ್ಸಿದೆ ಹಿಂಗೆ ಮಾಡ್ತಾರೆ ನೀವು ಅಷ್ಟ್ ಮಾಡ್ರಪ್ಪ ಗೌಡ್ರು ಹೇಳಿದ್ದು ಸತ್ಯ ಅದ ನಾವೇ ಹಾಳಾಗತ್ತೈತಿ ಶಮಣ ಇವಾಗ ಬಂದನ್ ತನ್ವೀರ್ ಬಂದನ್ ಅವನು 4 ರೊಕ್ಕ ಹೆಚ್ಚಿಗೆ ಬರ್ತದಂತ ಆಸೆಗೆ ಬಂದಾನ ನೋಡು ನಾವಿಬ್ರು ಒಕ್ಕಟ್ಟ ಆದ್ರೆ ನಿಮ್ದಾದ್ಮೇಲೆ ಏನೋ ತಿಳಿಯಾರ್ದಾಗ ಏನೇನೋ ಮಾತಾಡಿ ಯಾರು ಬೆಳೆಯಾದ್ರೆ ಅಷ್ಟೇ ಅಲ್ಲಪ್ಪ ಅಣ್ಣ ನಂದ ಹಾಳಾದ್ರೆ ನಿಂದ ಹಾಳಾದ್ರೆ ನಾವು ರೈತರು ರೈತರು ನಾವು ನಂದು ಇವತ್ತಾಗಲಿ ನಾಳೆಗೆ ಇದನ್ನೇ ಮನ್ಸಿಗೆ ನಾವು ಹಣ ಸಂಬೃದ್ಧಂಗಿರ್ತೀವಪ್ಪ ಸಾಯ್ರಿ ನಮಗೆ ಕಚ್ಚಿರಿ ಮಣ್ಣು ನಮ್ಮ ತಾಯಿ, ಬೆಳೆ ನಮ್ಮ ಬದುಕು. ಬೆಲೆಗಿಂತ ಬೆಳೆ ಮುಖ್ಯ. ಒಡನಾಟವೇ ಶಕ್ತಿ. ಒಬ್ಬ ರೈತ ಬಡವನಾಗಲಿ ಮತ್ತೊಬ್ಬ ಶ್ರೀಮಂತನಾಗಲಿ ಎಲ್ಲ ರೈತರ ಹೃದಯ ಒಂದೇ ಅಲ್ವಾ? ಒಬ್ಬನ ಹೊಲದ ಸಂತೋಷವೇ ಇನ್ನೊಬ್ಬನ ಹಸಿವು ತಣಿಸುವ ಆಸೆ. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಣ್ಣು ಫಲ ಕೊಡುತ್ತದೆ. ಹೊಂದಾಣಿಕೆಯ ಬದುಕೆ ರೈತನ ನಿಜವಾದ ಆಭರಣ. ಮಣ್ಣಿನ ಮಿಡಿತ ಹೇಳುತ್ತದೆ, ಒಟ್ಟಾಗಿ ಬೆಳೆದರೆ ಈ ಬಾಳು ಸುಂದರ. ಧನ್ಯವಾದಗಳು.